ಕಲ್ಪನಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತೇ ಒಂದು ಸಿಹಿ ಜೊತೆಗೆ ಸಬ್ಬಾಸ್ಗೆ ಸೊಪ್ಪಿನ ಈರುಳ್ಳಿ ಪಕೋಡ ತೋರಿಸ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಕಟ್ಟು ಸಬ್ಬಾಸ್ಗೆ, ಕೊತ್ತಂಬರಿ ಒಂದು ಅರ್ಧ ಕಟ್ಟು, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ಓಂಕಾಳು, ಒಂದು 2 ಬೌಲ್ ಕಡಲೆ ಹಿಟ್ಟು, ಕ್ರಿಸ್ಪಿ ಆಗಬೇಕು ಅಂದರೆ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು, ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ ತೋರಿಸ್ತೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಮನೆಯಲ್ಲಿ ಜನ ಎಷ್ಟಿದ್ದಾರೆ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಇಷ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಜೀರಿಗೆ ಚೆನ್ನಾಗಿ ಉಜ್ಜಿಬಿಟ್ಟು ಇದೊಂದು ಸ್ಪೂನು, 1/4 ಸ್ಪೂನು ಓಂಕಾಳು, ಡೈಜೆಷನ್ ಚೆನ್ನಾಗಾಗುತ್ತೆ ಇದು ಹಾಕೊಂಡ್ರೆ. ಓಂಕಾಳು ಹಾಕಿದ್ದೀನಿ. ಇವಾಗ ಸಬ್ಬಾಸ್ಗೆ ಸೊಪ್ಪು ಒಂದೊಂದೇ ಹಾಕ್ಕೋಬೇಕು. ಕರಿಬೇವು ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನಂತರ ಒಂದೇ ಚಿಟಿಕೆ ಸೋಡಾ, ಜಾಸ್ತಿ ಹಾಕೋಬೇಡಿ, ಒಂದೇ ಚಿಟಿಕೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರಿನ ಅಂಶ ಇರುತ್ತೆ, ನೋಡಿ ನೀರನ್ನು ಹಾಕೊಳ್ಳಿ. ಸಂಜೆ ಟೀ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಸಬ್ಬಾಸ್ಗೆ ಪಕೋಡ ಈರುಳ್ಳಿ ಹಾಕಿದ್ದೀನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ನಮ್ಮ ದಾವಣಗೆರೆ ಸೈಡು ಪಕೋಡ ಬಜ್ಜಿ ತುಂಬಾ ಫೇಮಸ್ ಇರುತ್ತೆ ಸಂಜೆ ಸ್ನ್ಯಾಕ್ಸಿಗೆ. ಒಂದು ಬಾಣಲಿ ಇಟ್ಟಿದ್ದೆ, ಎಣ್ಣೆ ಕಾಸ್ಕೊಂಡಿದ್ದೀನಿ. ಈಗ ಒಂದೊಂದೇ ಸಬ್ಬಾಸ್ಗೆ ಸೊಪ್ಪಿನ ಪಕೋಡ ಹಾಕ್ತೀನಿ. ಹೋಗ್ತೀವಿ ನೋಡಿ. ಇವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆಗೆ ಯಾರಾದರೂ ಫ್ರೆಂಡ್ಸ್ ದಿಢೀರ್ ಮನೆಗೆ ಬಂದಾಗ ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಬ್ಬಾಸ್ಗೆ ಪಕೋಡ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.